ಈ ವಾಹನವನ್ನ ನೀವು ಉದ್ಘಾಟಿಸುತ್ತಾ ಇದ್ದೀರಾ? ಹೌದು. ಹೌದು ಹೌದು, ಮುಂದಿನ ಮುಖ್ಯಮಂತ್ರಿಗಾಗಿಯೇ. ನೋಡಿ, ನನ್ಗನ್ಸುತ್ತೆ ಒಂದು ಬಹಳ ಅಂದ್ರೆ ಈ ಚುನಾವಣೆಯ ಕೊನೆಯಲ್ಲಿ ಈ ವ್ಯಕ್ತಿ ಯಾವುದೋ ಒಂದು ಬಹಳ ಜವಾಬ್ದಾರಿಯುತ ಸ್ಥಾನದಲ್ಲಿ ಇರ್ತಾರೆ ಅನ್ನೋ ಖಚಿತತೆ ಇದೆ ಮತ್ತು ಇದು ಒಂದು ದೊಡ್ಡ ಗೆಲುವಾಗಲಿದೆ ಎಂದು ನಾನು ನಂಬುತ್ತೇನೆ. ಅವರು 5 ಬಾರಿ ಗೆದ್ದಿದ್ದಾರೆ. ಹೌದು ಹೌದು ಹೌದು. ಆದರೆ ಈ ಬಾರಿ ಅವರು ತಮಗಿಂತ ಹೆಚ್ಚಿನದಕ್ಕಾಗಿ ಸ್ಪರ್ಧಿಸುತ್ತಿದ್ದಾರೆ. ಇನ್ನೂ 3 ವರ್ಷ ಅವರು ರಾಜ್ಯಕ್ಕಾಗಿ ಸ್ಪರ್ಧಿಸುತ್ತಿದ್ದಾರೆ, ಕೇರಳ. ಮತ್ತು ನನಗನ್ಸುತ್ತೆ ಸರಿ, ನಾವೆಲ್ಲರೂ ಒಂದು ಸರ್ಕಾರದ ಬದಲಾವಣೆಯನ್ನು ನೋಡಲು ಕಾತುರರಾಗಿದ್ದೇವೆ. 10 ವರ್ಷಗಳ ದುರಾಡಳಿತ ಮತ್ತು ಕೆಟ್ಟ ಆಡಳಿತ ನಿಜವಾಗಿಯೂ ಸ್ಪಷ್ಟಪಡಿಸಿದೆ ನಮಗೆ ಸರ್ಕಾರದ ಬದಲಾವಣೆ ಬೇಕು ಎಂದು, ಮತ್ತು ಅವರು ಅದರ ಮುಂಚೂಣಿಯಲ್ಲಿದ್ದಾರೆ. ಆದರೆ ನಮಗೆ ಸಿಗುತ್ತಿರುವ ಸಾಮಾನ್ಯ ಪ್ರತಿಕ್ರಿಯೆ ಏನೆಂದರೆ ಅವರು ಬಹಳಷ್ಟು ಕೆಲಸ ಮಾಡಿದ್ದಾರೆ. ಅದನ್ನು ಕೊಡಿ. ಮೂಲ ಸೌಕರ್ಯ, ಅದರಲ್ಲಿ ವೈದ್ಯಕೀಯ ಶಿಕ್ಷಣ, ಕಲ್ಯಾಣ. ಮೂಲ ಸೌಕರ್ಯ ಅಷ್ಟೊಂದು ಪ್ರಭಾವಶಾಲಿ ಆಗಿಲ್ಲ. ನೀವು ಏನನ್ನು ನೋಡಿದರೆ ಸಾಮಾನ್ಯವಾಗಿ ಅವರು ರಾಷ್ಟ್ರೀಯ ಹೆದ್ದಾರಿಗಳತ್ತ ಬೆರಳು ತೋರಿಸುತ್ತಿದ್ದಾರೆ. ಅದು ಕೇಂದ್ರದ ನಿಧಿ. ರಾಜ್ಯ ಹೆದ್ದಾರಿಗಳು ಅಷ್ಟೊಂದು ಚೆನ್ನಾಗಿ ಅಭಿವೃದ್ಧಿಯಾಗಿಲ್ಲ. ಹಾಗಾಗಿ ಮೂಲಸೌಕರ್ಯವನ್ನು ನೋಡುವಾಗ ಕೆಲವು ನಿಜವಾದ ಕಳವಳಗಳಿವೆ. ನಮ್ಮ ಅನೇಕ ಆಸ್ಪತ್ರೆಗಳು, ಉದಾಹರಣೆಗೆ ಈ ಸ್ಥಳವು ಕೇರಳದ ಹೆಮ್ಮೆ ಆಗಿತ್ತು. ಆದರೆ ದುಃಖಕರವೆಂದರೆ ಅವರು ತಮ್ಮ ಮಾತುಗಳಲ್ಲಿ ಹೇಳುತ್ತಿದ್ದಂತೆ ಆಸ್ಪತ್ರೆಗಳು ಐಸಿಯುನಲ್ಲಿವೆ. ನಿಮಗೆ ಕಾಣಸಿಗುತ್ತದೆ. ವಿಶೇಷವಾಗಿ ನೀವು ತಾಲೂಕು ಮಟ್ಟ ಮತ್ತು ಸ್ಥಳೀಯ ಮಟ್ಟಕ್ಕೆ ಹೋದಾಗ ನರ್ಸ್ಗಳಿಲ್ಲ, ಔಷಧಿಗಳಿಲ್ಲ, ವೈದ್ಯರಿಲ್ಲ, ಮತ್ತು ಇದು ಒಂದು ಗಂಭೀರ ಬಿಕ್ಕಟ್ಟಾಗುತ್ತದೆ. ನಾನೊಂದು ವಿಷಯ ಹೇಳಬೇಕು. ನಾನು ಈಗಷ್ಟೇ ಬೀದಿಯಲ್ಲಿ ಆಸ್ಪತ್ರೆಯಲ್ಲಿ ಕೆಲಸ ಮಾಡುವ ಒಬ್ಬರೊಂದಿಗೆ ಮಾತನಾಡಿದೆ. ಆಕೆ ಹೇಳಿದಳು, ನಾನು ಇಲ್ಲಿ UDF ಜೊತೆ ಕೆಲಸ ಮಾಡುತ್ತಿದ್ದೆ ಮತ್ತು ನಂತರ ಕಳೆದ 10 ವರ್ಷಗಳಿಂದ ಮತ್ತು LDFನೊಂದಿಗಿನ ಬದಲಾವಣೆ ಅದ್ಭುತವಾಗಿತ್ತು. ಆ ಆಸ್ಪತ್ರೆಯಲ್ಲಿ ಬಹಳಷ್ಟು ಸುಧಾರಣೆಯಾಗಿದೆ. ಹಾಗಾದ್ರೆ ಆಕೆ ಒಬ್ಬ ಅದೃಷ್ಟವಂತೆ ಮಹಿಳೆ, ಯಾಕೆಂದ್ರೆ ಅಲ್ಲಿ ತುಂಬಾ ಅದು ರಾಜಕೀಯವಲ್ಲ. ಅದೇ ಅನುಭವ ಇಲ್ಲದಿರುವ ಬೇರೆ ಬಹಳಷ್ಟು ಮಹಿಳೆಯರಿದ್ದಾರೆ. ಮತ್ತು ನಿಮಗೆ ಗೊತ್ತೇ, ನಾವು ಒಂದರ ಮೇಲೊಂದು ಹಗರಣಗಳನ್ನು ನೋಡಿದ್ದೇವೆ. ಯಾರೋ ಒಬ್ಬರು ರೋಗಿಯ ಒಳಗೆ ತಿಂಗಳುಗಟ್ಟಲೆ ಒಂದು ಕತ್ತರಿಯನ್ನು ಬಿಟ್ಟುಬಿಡುತ್ತಾರೆ. ಇನ್ಯಾರೋ ಒಬ್ಬರು ರೋಗಿಯ ಒಳಗೆ ತಿಂಗಳುಗಟ್ಟಲೆ ಬೇರೆ ಏನನ್ನೋ ಬಿಟ್ಬಿಡುತ್ತಾರೆ. 2 ಆಸ್ಪತ್ರೆಗಳ ತೀವ್ರ ನಿಗಾ ಘಟಕಗಳಲ್ಲಿ ಬೆಂಕಿ ಅವಘಡಗಳು ಸಂಭವಿಸಿವೆ. ಆದರೆ ನನಗೆ ಹೇಳಿ, ಜನರು ಅಲ್ಲ, ನೀವು ನಿಮ್ಮ ಪ್ರಚಾರವನ್ನು ಮಾಡುವಾಗ ನೀವು ಅವರ ಸಕಾರಾತ್ಮಕ ಅಂಶಗಳನ್ನು ಇತರ ಸಕಾರಾತ್ಮಕ ಅಂಶಗಳೊಂದಿಗೆ ಎದುರಿಸುತ್ತಿಲ್ಲ. ನೀವು ವದಂತಿಗಳ ಬಗ್ಗೆ ಮಾತನಾಡುತ್ತಿದ್ದೀರಿ. ಅವರು BJPಯೊಂದಿಗೆ ಕೈ ಜೋಡಿಸುತ್ತಿದ್ದಾರೆ, ಎಲ್ಲ ರೀತಿಯ ವಿಷಯಗಳ ಬಗ್ಗೆ. ಇಲ್ಲ, ನಮ್ಮಲ್ಲಿ ಬಹಳ ಸಕಾರಾತ್ಮಕ ಸಂದೇಶವಿದೆ. ವಾಸ್ತವವಾಗಿ ಇಂದಿನ ನನ್ನ ಸಂಪೂರ್ಣ ಭಾಷಣವು ಕೇವಲ ಕೇರಳದ ಭವಿಷ್ಯದ ಬಗ್ಗೆ ಇತ್ತು, ಮತ್ತು ಅವರು ತಮ್ಮ ಭಾಷಣದಲ್ಲಿ ಅದನ್ನೇ ಪ್ರತಿಧ್ವನಿಸಿದರು. ಮೂಲಭೂತವಾಗಿ ನಾವು ಭವಿಷ್ಯದ ಬಗ್ಗೆ ಮಾತನಾಡುತ್ತಿರುವ ಏಕೈಕ ರಂಗ. ಈ ಜನರು ಭೂತಕಾಲದಲ್ಲಿ ಸಿಲುಕಿಕೊಂಡಿದ್ದಾರೆ, ತಮ್ಮ ನಿಜವಾದ ಅಥವಾ ಕಾಲ್ಪನಿಕ ಸಾಧನೆಗಳನ್ನು ಹೊಗಳುವುದರಲ್ಲಿ. ಮತ್ತು ಸ್ಪಷ್ಟವಾಗಿ ಅವರ ವೈಫಲ್ಯಗಳು, ಅವರ ಭ್ರಷ್ಟಾಚಾರ, ಅವರ ಅತ್ಯಂತ ನಾಚಿಕೆಗೇಡಿನ ಶಬರಿಮಲೆ ಚಿನ್ನದ ಹಗರಣ ಮತ್ತು ಅದೆಲ್ಲವನ್ನೂ ಎದುರಿಸುವ ಜವಾಬ್ದಾರಿ ನಮ್ಮ ಮೇಲಿದೆ. ನಾವು ಅವರನ್ನು ಸಂದರ್ಶಿಸಿದಾಗ ಅವರು ಬಹಳಷ್ಟು ಡೇಟಾ ನೀಡಿದರು. ಹೌದು, ಆದರೆ ಅವರು ಅದನ್ನು ಪ್ರಚಾರದಲ್ಲಿ ಬಳಸುತ್ತಿದ್ದಾರೆಯೇ ಎಂದು ನನಗೆ ಖಚಿತವಿಲ್ಲ. ಕ್ಷಮಿಸಿ ಉಮಾ. ಹೌದು, ಹಾಗಾಗಿ ನಾನು ಹೇಳುತ್ತಿದ್ದೆ, ನಿಮ್ಮಿಬ್ಬರ ಭಾಷಣಗಳು ನನ್ನ ಪ್ರಕಾರ ಈ ಪ್ರಚಾರದಿಂದ ಜನರು ಏನನ್ನು ನಿರೀಕ್ಷಿಸಬಹುದು ಎಂಬುದರ ಕುರಿತು ಬಹಳಷ್ಟು ಸಕಾರಾತ್ಮಕ ಸಂದೇಶಗಳನ್ನು ತಿಳಿಸಿವೆ. ಆದರೆ ಟೀಕೆಗಳಲ್ಲಿ ಒಂದು ಏನೆಂದರೆ, ಚುನಾವಣೆಗೂ ಮುಂಚೆ ಹೆಸರುಗಳು ಖಂಡಿತವಾಗಿಯೂ ಡಾಕ್ಟರ್ ಥರೂರ್ ಅವರು ಮುಖ್ಯಮಂತ್ರಿ ರೇಸ್ನಿಂದ ಹಿಂದೆ ಸರಿದರು. ಆದಾಗ್ಯೂ ಅವರ ಹೆಸರು ಕೂಡ ಕೇಳಿ ಬಂದಿತ್ತು. ಆದರೆ ಅದು ಕೂಡ ಒಂದು ನಿರ್ದಿಷ್ಟ ಮಟ್ಟದ ಗೊಂದಲವನ್ನು ಸೃಷ್ಟಿಸಿತು, ಅಲ್ಲವೇ? ಮತ್ತು ನಿಮ್ಮ ಸಂಸದರು ಸ್ಪರ್ಧಿಸಲು ಬಯಸಿದ್ದರಿಂದ ಮತ್ತು ಮುಂತಾದ ಕಾರಣಗಳಿಂದಾಗಿ ವಿಳಂಬ. ನನ್ನನ್ನು ಕೇಳ್ತಾ ಇದ್ದೀರಾ ಅಥವಾ ನಿಮ್ಮನ್ನ? ಇಲ್ಲ, ನೋಡಿ, ನನ್ನ ದೃಷ್ಟಿಕೋನ ಏನಿತ್ತೆಂದ್ರೆ, ಮತ್ತು ನಾನು ಅವರಲ್ಲಿ ಒಬ್ಬನಾಗಿರಲಿಲ್ಲ, ಆದರೆ ಸ್ಪರ್ಧಿಸಲು ಬಯಸಿದ ಆ ಎಂಪಿಗಳು ಎಲ್ಲರೂ ಒಳ್ಳೆಯವರು. ಮತ್ತು ಪ್ರಾಮಾಣಿಕವಾಗಿ ಹೇಳಬೇಕೆಂದರೆ ಅವರು ಸಂಭವನೀಯ ಗೆಲುವನ್ನ ಖಚಿತ ಗೆಲುವನ್ನಾಗಿ ಪರಿವರ್ತಿಸುತ್ತಿದ್ದರು. ಆದ್ದರಿಂದ ನಾನು ಅದರ ಪರವಾಗಿದ್ದೆ. ಆದರೆ ಪಕ್ಷದ ನಾಯಕತ್ವವು ಹಾಗಾಗುವುದಿಲ್ಲ ಎಂದು ನಿರ್ಧರಿಸಿತು. ಮತ್ತು ನಾವೆಲ್ಲರೂ, ಒಂದು ಒಳ್ಳೆಯ ವಿಷಯವೆಂದರೆ ಎಲ್ಲರೂ ಮಾತಿಗೆ ಬದ್ಧರಾಗಿದ್ದಾರೆ. ನಿರಾಶೆಗೊಂಡವರು, ಆಕಾಂಕ್ಷೆಗಳನ್ನು ಹೊಂದಿದ್ದವರು ಎಲ್ಲವನ್ನೂ ಬದಿಗಿಟ್ಟಿದ್ದಾರೆ, ಮತ್ತು ನಾವೆಲ್ಲರೂ ಒಟ್ಟಾಗಿದ್ದೇವೆ. ಯಾವುದೇ ಗಂಭೀರ ಬಂಡಾಯ ಅಭ್ಯರ್ಥಿತ್ವ ಅಥವಾ ಯಾವುದೇ ಸಾರ್ವಜನಿಕ ಭಿನ್ನಾಭಿಪ್ರಾಯದ ಒಂದೇ ಒಂದು ಪ್ರಕರಣವಿಲ್ಲ. ಎಲ್ಲರೂ ಅಲ್ಲಿ ಕಾಂಗ್ರೆಸ್ಗೆ ಇದು ಅಸಾಮಾನ್ಯ. ಕಾಂಗ್ರೆಸ್ ಮತ್ತು GPS-ಗೆ ಅಸಾಮಾನ್ಯ. ಹೌದು, ಇಲ್ಲಿಗೆ ನಿಲ್ಲಿಸಿ. ನೀವು ಆ ಕಾರ್ಯಕ್ರಮಕ್ಕೆ ಹೋಗಬಹುದು. ಹೌದು, ಅದು ಬಹುತೇಕ ಮುಗಿದಿದೆ. ನೀವು ಒಂದು ಮಾತನ್ನು ಆಡಿಲ್ಲ. ನೀವು ಏನಾದರೂ ಹೇಳಬೇಕೆಂದು ಅವರು ಬಯಸುತ್ತಾರೆ. ಹೌದು. ಸಕಾರಾತ್ಮಕ ಪ್ರಚಾರದ ಬಗ್ಗೆ ನಾವು ಒಂದು ಯಾತ್ರೆಯನ್ನು ನಡೆಸಿದ್ದೇವೆ. ಉತ್ತರದಿಂದ ದಕ್ಷಿಣಕ್ಕೆ 1 ತಿಂಗಳು ಬೇಕಾಯಿತು. ಸರಿ. ನಾವು ಈ ಎಲ್ಲ ಆಲೋಚನೆಗಳನ್ನ, ನಮ್ಮ ಯೋಜನೆಯನ್ನ, ನಮ್ಮ ಭವಿಷ್ಯವನ್ನ, ನಮ್ಮ ಸಂಶೋಧನೆಯನ್ನ ಪ್ರಚಾರ ಮಾಡಿದ್ದೇವೆ. ಸರ್ಕಾರ ಎಲ್ಲಿ ವಿಫಲವಾಗಿದೆಯೋ ಅಲ್ಲಿ ನಾವು ಪರ್ಯಾಯ ಕಾರ್ಯಕ್ರಮಗಳನ್ನು ಹೊಂದಿದ್ದೇವೆ. ನಾವೆಲ್ಲರೂ ಪ್ರಚಾರದಲ್ಲಿ ಪ್ರಚುರಪಡಿಸಿದ್ದೇವೆ, ಮತ್ತು ಈಗ ಅದು ಮುಂದುವರಿಯುತ್ತಿದೆ. ಅಂತಿಮ ಹಂತದಲ್ಲಿ ಇದು
ಹೊಸ ಪೀಳಿಗೆಗಾಗಿದೆ. ಅವ್ರು ಹೇಳಿದ್ದು ಸರಿ. ನಾವು ಹೊಸ ಪೀಳಿಗೆಗಾಗಿ ಕೆಲಸ ಮಾಡುತ್ತಿದ್ದೇವೆ. ನಾವು ಕಾರ್ಯಕ್ರಮಗಳನ್ನು ತರುತ್ತಿದ್ದೇವೆ. ಉದಾಹರಣೆಗೆ ವಿಶ್ವವಿದ್ಯಾಲಯಗಳು, ಮೆಷಿನ್ ಲರ್ನಿಂಗ್, ಕೃತಕ ಬುದ್ಧಿಮತ್ತೆ, ಬಯೋಜೆನೆಟಿಕ್ಸ್, ಈ ಎಲ್ಲಾ ಕೋರ್ಸ್ಗಳು ನಾವು ತರುತ್ತಿದ್ದೇವೆ. ಈಗ ಬ್ರೈನ್ ಡ್ರೈನ್ ಆಗ್ತಾ ಇದೆ. ಈ ಯುವಕರು ವಿದೇಶಗಳಲ್ಲಿ ಜರ್ಮನಿ, ಆಸ್ಟ್ರೇಲಿಯಾ, ಕೆನಡಾ ಈ ಎಲ್ಲಾ ಸ್ಥಳಗಳಲ್ಲಿ ಹೊಸ ಕೋರ್ಸ್ಗಳನ್ನು ಹುಡುಕುತ್ತಿದ್ದಾರೆ. ನಾವು ಈ ಕೋರ್ಸ್ಗಳನ್ನು ನಮ್ಮ ವಿಶ್ವವಿದ್ಯಾಲಯಗಳಲ್ಲಿ ಪ್ರಾರಂಭಿಸಲಿದ್ದೇವೆ. ಅವಳು ನಾನು ಮೊದಲೇ ಹೇಳಿದಂತೆ ಅದರ ಅಗತ್ಯವಿದೆ. ನಾವು ಒಂದು ಗ್ಲೋಬಲ್ ಜಾಬ್ ವಾಚ್ ಟವರ್ ಅನ್ನು ಪರಿಚಯಿಸಲಿದ್ದೇವೆ. ಈ ಉದ್ಯೋಗ ಜಗತ್ತಿನಲ್ಲಿ ಏನಾಗುತ್ತಿದೆ ಹೌದು, ಈ ಜಾಗತಿಕವಾಗಿ. ನಂತರ ಅದಕ್ಕೆ ಅನುಗುಣವಾಗಿ ನಾವು ಹೊಸ ಕೋರ್ಸ್ಗಳನ್ನು ಪರಿಚಯಿಸಲಿದ್ದೇವೆ. ನಾವು ಪಠ್ಯಕ್ರಮವನ್ನು ಪುನರ್ರಚಿಸುತ್ತೇವೆ. ಅವರಿಗೆ ಕೆಲಸಗಳು ಸಿಗುತ್ತವೆ. ಕೇವಲ ಒಂದು ವಿಷಯ, ಇಬ್ಬರು ನಿಮಗೆ ಗೊತ್ತಲ್ಲ, ಅವರು ಪದೇ ಪದೇ ಅಂದುಕೊಳ್ಳುತ್ತಾರೆ, ನಾವು ಉದ್ಯೋಗದಾತರ ಬಗ್ಗೆ ಅಷ್ಟೊಂದು ಚೆನ್ನಾಗಿ ಕಾಳಜಿ ವಹಿಸುವುದಿಲ್ಲ. ಇದು ಪದೇ ಪದೇ ಮುನ್ನೆಲೆಗೆ ಬರುತ್ತದೆ. ಆ 6 ಲಕ್ಷ ಕೋಟಿ ರೂಪಾಯಿಗಳು ಮತ್ತು ಈ ಸಾಲ, ನಾವು ಮಾತನಾಡ್ತಿರುವ ಆ ಆರ್ಥಿಕತೆ, ಅದನ್ನು ಸರಿಪಡಿಸಲು ನಿಮ್ಮ ಬಳಿ ಏನು ಯೋಜನೆ ಇದೆ? ಯಾಕೆಂದರೆ ಮತ್ತೊಮ್ಮೆ ಕಾಂಗ್ರೆಸ್ ಸರ್ಕಾರ ಬಂದರೆ ನೀವು ಹೇಳ್ತೀರಿ ಕೇಂದ್ರವು ಅಲ್ಲ. ನೀವು ವ್ಯವಹಾರವನ್ನು ಸೃಷ್ಟಿಸಿದರೆ, ನಾವು ಹೆಚ್ಚು ವ್ಯವಹಾರಗಳನ್ನು ತಂದಾಗ ಹೆಚ್ಚು ಆದಾಯ ಉತ್ಪತ್ತಿಯಾಗುತ್ತದೆ. ನಾವು ಗಂಭೀರವಾಗಿ ಹೂಡಿಕೆಯನ್ನು ಆಕರ್ಷಿಸುವ ಬಗ್ಗೆ ಮಾತನಾಡುತ್ತಿದ್ದೇವೆ. ಯಾಕೆಂದರೆ ನಾವು ಕೆಂಪು ಬಾವುಟಗಳನ್ನು ಬೀಸುವವರಲ್ಲ. ನಾವು ಅವರನ್ನು ಸ್ವಾಗತಿಸಲು ಇಲ್ಲಿದ್ದೇವೆ ಮತ್ತು ಅದು ಕೆಂಪು ಹಾಸಿನ ಸ್ವಾಗತವಾಗಿರುತ್ತದೆ. ಮತ್ತು ನಾವು ಹೂಡಿಕೆದಾರರ ಸಂರಕ್ಷಣಾ ಕಾಯ್ದೆಯನ್ನು ತರಲಿದ್ದೇವೆ. ಹೂಡಿಕೆದಾರರಿಗೆ ಅವರ ಹಣ ಸುರಕ್ಷಿತವಾಗಿರುತ್ತದೆ ಎಂದು ಭರವಸೆ ನೀಡಲು ನಾವು ನಿಜವಾಗಿಯೂ ಪ್ರಾಮಾಣಿಕವಾಗಿ ಏಕಗವಾಕ್ಷಿ ಅನುಮೋದನಾ ವ್ಯವಸ್ಥೆಗೆ ಹೋಗಲಿದ್ದೇವೆ. ಮತ್ತು ಸರ್ಕಾರವು ಏಕಗವಾಕ್ಷಿ ಎಂದು ಕರೆಯುವ ಏಕ ಪೋರ್ಟಲ್ ಅಲ್ಲ, ನಾವು ಏಕಗವಾಕ್ಷಿಯನ್ನು ಹೊಂದಲು ಬಯಸುತ್ತೇವೆ. ನಾವು ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಅನ್ನು ಕೇವಲ ಒಂದು ಘೋಷಣೆಗಿಂತ ಹೆಚ್ಚಾಗಿ ನಿಜವಾಗಿಯೂ ಮಾಡಲು ಬಯಸುತ್ತೇವೆ. ನಾನು ನಿಮಗೆ ಒಂದು ವಿಷಯವನ್ನು ಹೇಳ್ತೇನೆ. ಕೇರಳ ಒಂದು ಗ್ರಾಹಕ ರಾಜ್ಯ. GST ಒಂದು ಗ್ರಾಹಕ ಹಂತದ ತೆರಿಗೆ. ವಾಸ್ತವವಾಗಿ GSTಗೆ ಕೇರಳ ನಂಬರ್ 1 ಫಲಾನುಭವಿಯಾಗಿರುತ್ತಿತ್ತು. ಆದರೆ ದುರದೃಷ್ಟವಶಾತ್ ಈ ಸರ್ಕಾರ ಅವರು ತೆರಿಗೆ ಆಡಳಿತವನ್ನ ಪುನರ್ರಚಿಸಿಲ್ಲ. ಈಗ ಇನ್ನು ಇಲ್ಲಿ ಅಸ್ತಿತ್ವದಲ್ಲಿರುವ ವ್ಯವಸ್ಥೆ ಯಾವುದೆಂದರೆ, ಕಳೆದ 5 ವರ್ಷಗಳಿಂದ ನಾನು ವಿಧಾನಸಭೆಯ ಸದನದಲ್ಲಿ ಒತ್ತಾಯಿಸುತ್ತಾ ಬಂದಿದ್ದೇನೆ, ದಯವಿಟ್ಟು ನೀವು GST ನಿಬಂಧನೆಗಳ ಪ್ರಕಾರ ತೆರಿಗೆ ಆಡಳಿತವನ್ನು ಪುನರ್ರಚಿಸಿ. ದುರದೃಷ್ಟವಶಾತ್ ಅವರದನ್ನು ಮಾಡಿಲ್ಲ. 1 ವರ್ಷದೊಳಗೆ ನಾವು ನಮ್ಮ ತೆರಿಗೆ ಬೆಳವಣಿಗೆಯನ್ನು ಹೆಚ್ಚಿಸುತ್ತೇವೆ ಎಂದು ನಾನು ಭರವಸೆ ನೀಡುತ್ತೇನೆ. ಈಗ ಅದು 8% ರಿಂದ 30% ಹೆಚ್ಚು. ನಿಮ್ಮ ಭಾಷಣದಲ್ಲೂ ಸಹ ನೀವು ನೀಡುತ್ತಿರುವ ಅನೇಕ ವಿಷಯಗಳ ಬಗ್ಗೆ ಮಾತನಾಡುತ್ತಾ ಬಹಳಷ್ಟು ಮಹಿಳೆಯರನ್ನು ತಲುಪಿದ್ದೀರಿ ಎಂದು ನನಗೆ ಗೊತ್ತು. ಬಸ್ ಪ್ರಯಾಣ ಮತ್ತು ಇತ್ಯಾದಿ ಸೇರಿದಂತೆ. ಇಂತಹ ಆರ್ಥಿಕತೆಯೊಂದಿಗೆ ನೀವು ಮಾತನಾಡಬೇಕಾಗಿರುವುದು ಇದಕ್ಕೆ ವಿರುದ್ಧವಾಗಿ ಅಲ್ಲವೇ? ನಾವು KSRTC, ಸಿವಿಲ್ ಸಪ್ಲೈಸ್ ಕಾರ್ಪೊರೇಷನ್, ಕೇರಳ ರಾಜ್ಯ LCD ಮಂಡಳಿ, ಮೆಡಿಕಲ್ ಸರ್ವಿಸಸ್ ಕಾರ್ಪೊರೇಷನ್ಗಳನ್ನು ಸ್ವಾವಲಂಬಿಗಳನ್ನಾಗಿ ಮಾಡುವ ಯೋಜನೆಗಳನ್ನು ಹೊಂದಿದ್ದೇವೆ. ಆ ಕಾರ್ಪೊರೇಷನ್ಗಳು, ಆದರೆ ಕೇರಳವು ಹೆಣಗಾಡುತ್ತಿದೆ. ಖಂಡಿತ ಇಲ್ಲ, ಅದು ನಮ್ಮ ಶೈಲಿಯಲ್ಲ. ನಾವು ಬಹಳಷ್ಟು ಅಧ್ಯಯನ ಮಾಡಿದ್ದೇವೆ. ನಾವು ಈ ನಿಗಮಗಳು ಸ್ವಾವಲಂಬಿಯಾಗಲಿವೆ. ಉದಾಹರಣೆಗೆ, ಕಳೆದ 12 ತಿಂಗಳುಗಳಿಂದ ಬೆಲೆ ಏರಿಕೆಯಲ್ಲಿ ಕೇರಳ ಮೊದಲ ಸ್ಥಾನದಲ್ಲಿದೆ, ಏಕೆಂದರೆ ಸರ್ಕಾರವು ಮಾರುಕಟ್ಟೆಯಲ್ಲಿ ಹಸ್ತಕ್ಷೇಪ ಮಾಡಲು ಸಾಧ್ಯವಾಗಲಿಲ್ಲ. ಮಾರ್ಕೆಟಿಂಗ್ ಏಜೆನ್ಸಿ, ಮಾರುಕಟ್ಟೆ ಮಧ್ಯಸ್ಥಿಕೆ ಸಂಸ್ಥೆಯು ಸಿವಿಲ್ ಸಪ್ಲೈಸ್ ಕಾರ್ಪೊರೇಷನ್ ಆಗಿದೆ. ನಮ್ಮಲ್ಲಿ ಯೋಜನೆಗಳಿವೆ. ನಾವು ಸರಬರಾಜು ಸರಪಳಿ ನಿರ್ವಹಣೆಯೊಂದಿಗೆ ಚರ್ಚಿಸಿದ್ದೇವೆ. ಉದಾಹರಣೆಗೆ ಮೆಣಸಿನಕಾಯಿ. ನಾವು ಗುಂಡೂರಿನಿಂದ ಬೆಳೆ ಸಮಯದಲ್ಲಿ 25 ರೂಪಾಯಿಗಳಿಗೆ ಮೆಣಸಿನಕಾಯಿಯನ್ನು ಪಡೆಯುತ್ತಿದ್ದೇವೆ ಮತ್ತು ನಾವು ಅದನ್ನ ಇಲ್ಲಿ ಬೆಳೆಯಬಹುದು. ನಮಗೆ ಸಂಗ್ರಹಣಾ ಸೌಲಭ್ಯಗಳು ಇರಬೇಕಾಗಿದೆ. ನಂತರ ಬೆಳೆ ಇಲ್ಲದ ಸಮಯದಲ್ಲಿ ನಾವು ಅದನ್ನು ಬೇರೆ ರೂಪಾಯಿಗಳಿಗೆ ಮಾರಾಟ ಮಾಡಬಹುದು. ಅದು ಒಂದು ಸರಬರಾಜು ಸರಪಳಿ ನಿರ್ವಹಣೆ. ಖಚಿತವಾಗಿ ನಾವು ನಾಗರಿಕ ಸರಬರಾಜು ನಿಗಮದಲ್ಲಿ ಸರಬರಾಜು ಸರಪಳಿ ನಿರ್ವಹಣೆಯನ್ನು ಪರಿಚಯಿಸಲಿದ್ದೇವೆ. ಸಾಮಾಜಿಕ ರಂಗದಲ್ಲಿ ಹೌದು, ಕೇರಳದ ಬಗ್ಗೆ ಇರುವ ಅತ್ಯಂತ ಸುಂದರವಾದ ವಿಷಯಗಳಲ್ಲಿ ಒಂದು ಏನೆಂದರೆ, ಅದರ ಎಲ್ಲ ಧಾರ್ಮಿಕ ಭಿನ್ನಾಭಿಪ್ರಾಯಗಳು ಮತ್ತು ಜಾತಿ ಭೇದಗಳ ಹೊರತಾಗಿಯೂ ಇದು ಒಂದು ಸುಂದರವಾದ ಶಾಂತಿಯುತ ಸಮಾಜವಾಗಿದೆ. ಸಂಪೂರ್ಣವಾಗಿ ಯಾವುದೇ ವಿರೋಧವಿಲ್ಲ, ನಾವು ಇದಕ್ಕಾಗಿಯೇ ನಿಲ್ಲುವುದು. ಆದರೆ ಜನರು ಈಗ ಹೇಳುತ್ತಿದ್ದಾರೆ, ನೀವು ಧಾರ್ಮಿಕ ಗುಂಪುಗಳ ಮೇಲೆ ಹೆಚ್ಚು ಅವಲಂಬಿತರಾಗಿದ್ದೀರಿ ಎಂದು. ಇಲ್ಲ, ಅದು ನಿಜವಲ್ಲ. ಅವು ಸ್ವಲ್ಪ ಮೂಲಭೂತವಾದಿಗಳಾಗುತ್ತಿವೆ. ಉದಾಹರಣೆಗೆ, ಜಮಾತೆ ಇಸ್ಲಾಮಿ IUML ಅನ್ನು ಬೆಂಬಲಿಸುತ್ತಿರುವುದು ಮತ್ತು ನೀವು ಕಣ್ಣು ಮುಚ್ಚಿ ಕುಳಿತಿದ್ದೀರಿ. ಎಲ್ಲರೂ ಹೇಳುತ್ತಿರುವ ಒಂದು ಪ್ರಶ್ನೆಯಷ್ಟೇ, ಇದು ಹೆಚ್ಚು ವಿರೋಧಾತ್ಮಕವಾಗಲಿದೆಯೇ ಮತ್ತು ಬಹುಶಃ ಭಾರತದ ಉಳಿದ ಭಾಗಗಳಂತೆ ಹಿಂಸಾತ್ಮಕವಾಗಿಯೂ ತಿರುಗಲಿದೆಯೇ? ಇಲ್ಲ, ನಮಗೆ ಅದು ಬೇಡ. ಕೇರಳವಿದೆಯಲ್ಲ, ಅದು ಸಂಪೂರ್ಣವಾಗಿ ವಿಭಿನ್ನ ಮತ್ತು ಸುಂದರವಾಗಿದೆ. ಕೇರಳ ವಿಭಿನ್ನವಾಗಿದೆ. ನಮ್ಮ ಇತಿಹಾಸ ವಿಭಿನ್ನವಾಗಿದೆ. ನಮ್ಮ ಸಂಸ್ಕೃತಿ ವಿಭಿನ್ನವಾಗಿದೆ. ಹೌದು. ನಾವು ಅನಾದಿ ಕಾಲದಿಂದಲೂ ಒಟ್ಟಿಗೆ ಅಕ್ಕಪಕ್ಕದಲ್ಲಿ ವಾಸಿಸುತ್ತಿದ್ದೇವೆ. ಪ್ರತಿಯೊಂದು ಧಾರ್ಮಿಕ ನಂಬಿಕೆಯು
ಇಲ್ಲಿಗೆ ಶಾಂತಿಯಿಂದ ಬಂದಿದೆ. ಒಬ್ಬರೂ ಕತ್ತಿ ಹಿಡಿದು ಬರಲಿಲ್ಲ. ಹೌದು, ಯಹೂದ್ಯರು ಬ್ಯಾಬಿಲೋನಿಯನ್ನರಿಂದ ಪಲಾಯನ ಮಾಡುವಾಗ ಮತ್ತು ನಂತರ ರೋಮನ್ನರಿಂದ ಪಲಾಯನ ಮಾಡುವಾಗ ಬಂದರು. ಕ್ರಿಶ್ಚಿಯನರು ಸಂತ ಅವರೊಂದಿಗೆ ಬಂದರು. ಥಾಮಸ್ ದಿ ಡೌಟಿಂಗ್ ಥಾಮಸ್, ನಾನು ಅಪೋಸ್ತಲ. ನಮ್ಮಲ್ಲಿ ಇಸ್ಲಾಂ ಬಂದಿದ್ದು ಒಂದು ಆಕ್ರಮಣಕಾರಿ ಧರ್ಮವಾಗಿ ಅಲ್ಲ, ಬದಲಿಗೆ 1000 ವರ್ಷಗಳಿಂದ ಅರೇಬಿಯನ್ ಸಮುದ್ರದ ನೀರನ್ನು ದಾಟಿ ವ್ಯಾಪಾರ ಮಾಡಲು, ನೆಲೆಸಲು, ಜನಸಂಖ್ಯೆಯಲ್ಲಿ ವಿಲೀನಗೊಳ್ಳಲು, ಪ್ರತಿ ವರ್ಷ ಹಿಂತಿರುಗಿ ಹೋಗಲು ಬರುತ್ತಿದ್ದ ನನ್ನ ಜನರ ಪರ್ಯಾಯ ದ್ವೀಪದಿಂದ ಬಂದ ಸುದ್ದಿಯಾಗಿ. ಅವರು ಬಂದು ಹೇಳಿದರು, ಹೇ, ನಮ್ಮ ಪರ್ಯಾಯ ದ್ವೀಪದಲ್ಲಿ ಏನಾಗುತ್ತಿದೆ ಎಂದು ನಿಮಗೆ ಗೊತ್ತಾ? ನಮ್ಮ ರಾಜರಲ್ಲಿ ಒಬ್ಬರು ದೋಣಿ ಹತ್ತಿ ಹೊರಟು ಹೋದರು. ಆದರೆ ಭಾರತಕ್ಕೆ ಈಗ ತುಂಬಾ ಅನಾರೋಗ್ಯ ಬಂದಿದೆ. ನಾನು ಹೇಳುತ್ತಿರುವುದಿಷ್ಟೇ, ಇದು ನಮ್ಮ ಇತಿಹಾಸ ಮತ್ತು ಈ ಇತಿಹಾಸವನ್ನು ನಾವು ಕಣ್ಮರೆಯಾಗಲು ಬಿಡುವುದಿಲ್ಲ. ಎರಡನೇದಾಗಿ, ಆದರೆ ಅವಲಂಬಿಸಿ ಅವರು ಮತ್ತು ನಾನು ಇಬ್ಬರು 3 ಧರ್ಮಗಳು ಅಕ್ಕಪಕ್ಕದಲ್ಲಿ ವಾಸಿಸುವ ಕ್ಷೇತ್ರಗಳಿಂದ ಬಂದವರು. ಅವರ ಬಳಿ ದೇವಾಲಯಗಳು, ಮಸೀದಿಗಳು ಮತ್ತು ಚರ್ಚ್ಗಳಿವೆ. ನನ್ನ ಬಳಿಯೂ ಅದೇ ಇದೆ. ನನ್ನ ಕೇಂದ್ರದಲ್ಲಿ, ಕೇರಳದ ರಾಜಧಾನಿಯಲ್ಲಿ ಪಾಳಯಂ ಸ್ಕ್ವೇರ್ನಲ್ಲಿ ಈ ಭವ್ಯವಾದ ಸೇಂಟ್ ಇದೆ, ಜೋಸೆಫ್ಸ್ ಕ್ಯಾಥೆಡ್ರಲ್. ಅತಿ ದೊಡ್ಡ ಮಸೀದಿಯಾದ ಪಾಳಯಂ ಜುಮಾ ಮಸೀದಿಯ ನೇರ ಎದುರಿಗೆ ಮತ್ತು ಅದರ ಪಕ್ಕದಲ್ಲೇ ಅತ್ಯಂತ ಹಳೆಯ ಇದೆ. ಆದರೆ ನಾನು ನಿಮಗೆ ಕೆಲವು ಡೇಟಾವನ್ನ ನೀಡುತ್ತೇನೆ. ಅದು ಕೇರಳ. ನಾವು ಇದನ್ನು ಬಿಡುವುದಿಲ್ಲ. ಇಲ್ಲ, ಆದರೆ ನಾನು ನಿಮಗೆ ಡೇಟಾ ಕೊಡುತ್ತೇನೆ. ನಿಮಗೆ 2 ಪಟ್ಟು 2ರಷ್ಟು ಸಿಕ್ಕಿದೆ. ಕ್ರಿಶ್ಚಿಯನ್ನರು ಮತ್ತು ಮುಸ್ಲಿಮರಲ್ಲಿ LDFನ 30% ಹೋಲಿಸಿದರೆ 60%. ಹೌದು, ಅವರು ನಿಮ್ಮನ್ನು ಸರ್ಕಾರದಲ್ಲಿ ಉಳಿಸಿಕೊಂಡಿದ್ದಾರೆ. ಯಾಕಿಲ್ಲ? ಮತ್ತು ಹಿಂದೂಗಳು ನಿಮಗೆ ಇದೆ, ನಿಮಗೆ ಕಡಿಮೆ ಇದೆ, LDFಗಿಂತ ತುಂಬ ಕಡಿಮೆ. ಆದ್ದರಿಂದ ನೀವು ಮುಂದುವರಿಯಲು ಮೂಲಭೂತವಾಗಿ 2 ಧರ್ಮಗಳನ್ನು ಅವಲಂಬಿಸಿದ್ದೀರಿ. ಅದು ಸಂಪೂರ್ಣವಾಗಿ ನ್ಯಾಯೋಚಿತವಲ್ಲ, ಯಾಕೆಂದ್ರೆ ಹಿಂದೂ ಮತಗಳಿಲ್ಲದೆ ನಾವು ಇರುತ್ತಿರಲಿಲ್ಲ. ಇಲ್ಲ, ಆದರೆ ನೀವು ಆಯ್ಕೆಯಾಗಿಲ್ಲ ಕೂಡ. ನನ್ನ ಪ್ರಕಾರ ಈ 2 ನಿಜವಾಗಿಯೂ ನಿಮ್ಮನ್ನ ಉಳಿಸಿಕೊಂಡಿವೆ. ನಾನು ಹೇಳುವುದೇನೆಂದರೆ, ನಾವು ಅಲ್ಪಸಂಖ್ಯಾತರ ವಿಶ್ವಾಸವನ್ನು ಅನುಭವಿಸಲು ಸಂತೋಷ ಪಡುತ್ತೇವೆ, ಏಕೆಂದರೆ ಯಾವುದೇ ಸಮಾಜದಲ್ಲಿ ಅಲ್ಪಸಂಖ್ಯಾತರು, ಮತ್ತು ಇಲ್ಲಿ ಅಲ್ಪಸಂಖ್ಯಾತರು 45% ಇದ್ದಾರೆ. 47. ಹಾಗಾಗಿ ನಾನು ಹೇಳುವುದೇನೆಂದರೆ, ಖಂಡಿತವಾಗಿ ನಮಗೆ ಕೇರಳದ ಜನರು ಅವರ ಧರ್ಮ ಯಾವುದೇ ಇರಲಿ ಸುರಕ್ಷಿತರೆಂದು ಭಾವಿಸುವಂತಾಗಬೇಕು. ರಾಜ್ಯದಲ್ಲಿ ಮತ್ತು ರಾಜ್ಯದ ಭವಿಷ್ಯದಲ್ಲಿ ತಮಗೂ ಪಾಲು ಇದೆ ಎಂದು ಭಾವಿಸಬೇಕು ಮತ್ತು ಸರ್ಕಾರವು ಅವರ ಗೌರವ ಮತ್ತು ಕಾಳಜಿಗಳಿಗೆ ಗಮನ ಕೊಡುತ್ತದೆ ಎಂದು ಭಾವಿಸಲು ಸಾಧ್ಯವಾಗಬೇಕು. ನಾವು ವಾಗ್ದಾನ ಮಾಡುತ್ತಿರುವುದು ಅಷ್ಟೇ. ಒಂದು ವಿಷಯ, ಈ ವಿಧಾನಸಭಾ ಚುನಾವಣೆಯ ಫಲಿತಾಂಶಗಳು ನಮ್ಮ ರಾಜ್ಯವು ಜಾತ್ಯತೀತ ಕೇರಳ ಎಂದು ಘೋಷಿಸುತ್ತವೆ. ಅದನ್ನು ಕೇಳುವುದು ಬಹಳ ಮುಖ್ಯ. ಅದು ನಮಗೆ ಬಹಳ ಮುಖ್ಯ. ಈ ಶೋವನ್ನ ಮುಗಿಸಲು ಇದು ಒಂದು ಒಳ್ಳೆಯ ಮುಕ್ತಾಯ. ನನ್ನ ಬಳಿ 1 ಮತ್ತು ಕೊನೆಯ, ನಮ್ಮ ರಾಜ್ಯ ಜಾತ್ಯತೀತ ಎಂದು ನಾವು ಇಡೀ ದೇಶಕ್ಕೆ ಘೋಷಿಸುತ್ತೇವೆ. ಅಚ್ಛಾಯ, ನನ್ನ ಬಳಿ 1 ಮತ್ತು ಕೊನೆಯದಾಗಿ, ನಾನು ಇಲ್ಲಿ ಸರ್ ಅವರ ಮತ್ತು ಪಿನರಾಯಿ ಮತ್ತು ಇತರ ಅನೇಕರ ಎಲ್ಲ ಪೋಸ್ಟರ್ಗಳನ್ನು ನೋಡಿದ್ದೇನೆ ಮತ್ತು ಕೇರಳದಲ್ಲಿ ಅವರಲ್ಲಿ ಒಂದು ವಿಷಯ ಸಾಮಾನ್ಯವಾಗಿದೆ, ನೀವೆಲ್ಲರೂ ನಗುತ್ತಿದ್ದೀರಿ. ಹಾಗಾಗಿ ಚುನಾವಣೆಗಾಗಿ ನಮಗೆ ಒಂದು ನಗು ನೀಡಿ. ನಗಲು ಬಹಳಷ್ಟು ಇದೆ. ಕೊನೆಯದಾಗಿ ಅವರಿಗೆ ಮತ ನೀಡಿ ಮತ್ತು UDFಗೆ ಮತ ನೀಡಿ. ದೊಡ್ಡ ನಗು. ಪ್ಲೇಯಿಂಗ್